ಬಾರ್ನಲ್ಲಿದ್ದಂತಹ ಶ್ವಾನವನ್ನ ಕದ್ದಿದ್ದಕ್ಕೆ ಕಳ್ಳನಿಗೆ ವಿಚಿತ್ರವಾದಂತಹ ಶಿಕ್ಷೆಯನ್ನ ನೀಡಲಾಗಿದೆ. ನಾಯಿಯನ್ನ ಕೂಡಿ ಹಾಕುವಂತಹ ಬೋನ್ನ ಒಳಗೆ ವ್ಯಕ್ತಿಯನ್ನ ಅಮಾನುಷವಾಗಿ ಕೂಡಿ ಹಾಕಿ ನಡೆದುಕೊಂಡಿದ್ದಾರೆ ಬಾರ್ನ ಸಿಬ್ಬಂದಿ. ಕುಡಿದ ಮತ್ತಿನಲ್ಲಿ ಸೋಮು ಎಂಬಾತ ಶ್ವಾನವನ್ನ ಕದ್ದೊಯ್ದಿದ್ದ. ವಿಜಯಪುರದ ಸಾಯಿ ಪ್ರಭಾತ್ ಬಾರ್ ಬಳಿ ನಡೆದಿರುವಂತಹ ಘಟನೆ ಇದು. ಬಾರ್ನಲ್ಲಿದ್ದಂತಹ ಶ್ವಾನವನ್ನ ಕದ್ದಿದ್ದಕ್ಕೆ ಶ್ವಾನವನ್ನ ಕೂಡಿ ಹಾಕುವಂತಹ ಬೋನ್ನೊಳಗೆ ಕದ್ದಂತಹ ವ್ಯಕ್ತಿಯನ್ನ ಕೂಡಿ ಹಾಕಲಾಗಿದೆ. ವಿಜಯಪುರದ ಸಾಯಿ ಪ್ರಭಾತ್ ಬಾರ್ ಬಳಿ ನಡೆದಿರುವಂತಹ ಘಟನೆ ಇದು. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಆತ ಯಾವ ಶ್ವಾನವನ್ನ ಕದ್ದಿದ್ನೋ, ಲ್ಯಾಬ್ರಡಾರ್ ಶ್ವಾನ, ಆ ಶ್ವಾನದ ದೃಶ್ಯ ಒಂದ ಕಡೆಗೆ, ಮತ್ತೊಂದು ಕಡೆ ಅದೇ ಶ್ವಾನವನ್ನ ಕೂಡಿ ಹಾಕೋಕೆ ಬಳಸ್ತಾ ಇದ್ದಂತಹ ಬೋನ್, ಆ ಬೋನ್ನ ಒಳಗೆ ಈ ಲ್ಯಾಬ್ರಡಾರ್ ಶ್ವಾನವನ್ನ ಕದ್ದಿದ್ದಂತಹ ಸೋಮು ಎಂಬಾತನನ್ನ ಕೂಡಿ ಹಾಕಿರುವಂತಹ ಅಮಾನುಷ ಕೃತ್ಯ ನಡೆದಿದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ವಿಜಯಪುರ ಪ್ರತಿನಿಧಿ ರಾಜಪ್ಪ ನೀಡ್ತಾ ಹೋಗ್ತಾರೆ. ರಾಜಪ್ಪ, ಕದ್ದಿದ್ದಾನೆ ಅನ್ನೋದಕ್ಕೆ ಕ್ರಮ ಸರಿ ಅಥವಾ ಪೊಲೀಸರಿಗೆ ಮಾಹಿತಿ ನೀಡೋದು ಸರಿ, ಅದರ ಬದಲಾಗಿ ಹೀಗೆ ಶ್ವಾನವನ್ನ ಕಟ್ಟಿ ಹಾಕುವಂತಹ ಬೋನಿನೊಳಗೆ ಕೂಡ್ ಹಾಕೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳಿ? ಖಂಡಿತ ವಿದ್ಯಾರ್ಥಿ, ಏನಂದ್ರೆ ವಿಜಯಪುರದ ಹೃದಯ ಭಾಗದಲ್ಲಿರ್ತಕ್ಕಂಥ ಬಬಲೇಶ್ವರ ನಾಕದಲ್ಲಿ ಒಂದು ಸಾಯಿ ಪ್ರಭಾತ್ ಅನ್ನುವಂತ ಒಂದು ಬಾರ್ ಇದೆ. ಇದು ಗೋಪಾಲಕೃಷ್ಣ ಬೋರೆ ಅನ್ನೋರ ಒಂದು ಮಾಲೀಕತ್ವದಲ್ಲಿ ಇರ್ತಕ್ಕಂಥ ಒಂದು ಬಾರ್. ಈ ಬಾರ್ನಲ್ಲಿ ಏನಂದ್ರೆ ನಿನ್ನೆ ಏನೋ ಸೋಮು ಅನ್ನುವಂತ ಕುಡುಕ ಅಥವಾ ಮಧ್ಯಪ್ರಿಯ ಏನಿದ್ದಾನೆ, ಆತ ಅಲ್ಲಿರ್ತಕ್ಕಂಥ ಒಂದು ಶ್ವಾನವನ್ನ ಕದ್ಕೊಂಡು ಹೋಗಿರ್ತಾನೆ. ಆ ಒಂದು ಶ್ವಾನವನ್ನ ಕದ್ದುಕೊಂಡು ಯಾರು ಹೋಗಿದ್ದಾರೆ ಅನ್ನುವಂತ ಒಂದು ಮಾಹಿತಿಯನ್ನ ಅಲ್ಲಿನ ಸಿಬ್ಬಂದಿಯನ್ನ ಕಲೆ ಹಾಕಿ ಆತನನ್ನ ಹುಡುಕುವಂತ ಪ್ರಯತ್ನ ಮಾಡಿ ಆತನನ್ನ ಹುಡುಕಿಕೊಂಡು ಬಂದು ಏನು ಆ ಒಂದು ಶ್ವಾನವನ್ನ ಹಾಕ್ತಕ್ಕಂಥ ಬೋನಿನೊಳಗೆ ಆತನನ್ನ ಕುಂದ್ರಿಸಿಕೊಂಡು, ಅಂದ್ರೆ ಆತನನ್ನ ಕೂಡಿ ಹಾಕಿ ಅಮಾನ್ಯವಾಗಿ ರೀತಿಯಲ್ಲಿ ನಡೆದುಕೊಂಡಿರುವಂತ ಘಟನೆ ನಡೆದಿದೆ. ಈ ಬಗ್ಗೆ ಸಾಕಷ್ಟು ರೀತಿಯಲ್ಲಿ ಅಲ್ಲಿ ಸ್ಥಳೀಯರು ಕೂಡ ಒಂದು ವಿರೋಧವನ್ನ ವ್ಯಕ್ತಪಡಿಸ್ತಾರೆ. ಅಂದ್ರೆ ಇದು ಒಂದು ರೀತಿಯಲ್ಲಿ ಆತನನ್ನ ಒಂದು ಬೋನಿನಲ್ಲಿ ಕೂಡಿ ಹಾಕುವುದು ಮಾನವ ಹಕ್ಕು ಉಲ್ಲಂಘನೆ ಆಗುತ್ತೆ ಅನ್ನುವಂತ ರೀತಿಯಲ್ಲಿ ಕೂಡ ಸಾಕಷ್ಟು ರೀತಿಯಲ್ಲಿ ಸ್ಥಳೀಯ ಇರ್ತಕ್ಕಂಥ ಜನರು ವಾದ ಮಾಡ್ತಾರೆ. ಆ ಬಳಿಕವಷ್ಟೇ ಆತನನ್ನ ಬಿಟ್ಟು ಕಳಿಸ್ತಾರೆ ಸಿಬ್ಬಂದಿ. ಈ ರೀತಿ ಒಂದು ಆ ಶ್ವಾನವನ್ನ ಕದ್ದಿದ್ದಾನೆ ಅನ್ನುವಂತ ಕಾರಣಕ್ಕೆ ಆ ಒಂದು ಶ್ವಾನವನ್ನ ಕೂಡಿ ಹಾಕುವಂತ ಒಂದು ಬೋನಿನೊಳಗೆ ಹಾಕುವುದು ಎಷ್ಟರ ಮಟ್ಟಿಗೆ ಸರಿ ಅಂತ ಕೂಡ ಅಲ್ಲಿ ಪ್ರಜ್ಞಾವಂತ ನಾಗರಿಕರು ಕೂಡ ಪ್ರಶ್ನೆ ಮಾಡಿದ್ದಾರೆ. ಜೊತೆಗೆ ಅಲ್ಲಿ ಸ್ಥಳೀಯರು ಕೂಡ ಒಂದು ಜಮಾವಣೆಯಾಗಿ ಆ ಒಂದು ಬಾರ್ ಸಿಬ್ಬಂದಿಗಳನ್ನ ಕ್ರಮ ತಗೊಳ್ಬೇಕು ಅನ್ನುವಂತ ಒಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಘಟನೆ ನಿನ್ನೆ ನಡೆದರೂ ಸಹ ಈವರೆಗೆ ಯಾವುದೇ ರೀತಿಯಾದ ದೂರು ದಾಖಲಾಗಿಲ್ಲ. ಗಾಂಧಿ ಚೌಕ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಒಂದು ಪ್ರಕರಣ ನಡೆದಿರುವಂತದ್ದು. ಆದ್ರೆ ಈವರೆಗೂ ಕೂಡ ಪೊಲೀಸರಿಗೂ ಕೂಡ ಯಾವುದೇ ರೀತಿ ಒಂದು ಘಟನೆ ನಡೆದಿರುವ ಬಗ್ಗೆ ಮಾಹಿತಿ ಕೂಡ ಲಭ್ಯ ಆಗಿಲ್ಲ. ಆದ್ರೆ ಈ ಒಂದು ಬಾರ್ ಸಿಬ್ಬಂದಿ ನಡೆಸಿಕೊಂಡಿರುವಂತಹ ಒಂದು ಅಮಾನವೀಯ ಕೃತ್ಯಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಒಂದು ಕ್ರಮ ಕೈಗೊಳ್ಳಲಿಕ್ಕೆ ಮುಂದಾಗಿಲ್ಲ. ಹಾಗಾಗಿ ಈಗಾಗಲೇ ಸಾಕಷ್ಟು ರೀತಿಯಲ್ಲಿ ಆಕ್ರೋಶದ ಮಾತುಗಳು ಕೇಳಿ ಬರ್ತಾ ಇರುವಂತೂ ಒಂದು ಶ್ವಾನವನ್ನ ಕೂಡಿ ಹಾಕುವಂತ ರೀತಿಯಲ್ಲಿ ಮಾನವನನ್ನ ಅಥವಾ ವ್ಯಕ್ತಿಯನ್ನ ಸೋಮವನ್ನ ಕೂಡಿ ಹಾಕಿರೋದು ಸರಿಯಲ್ಲ ಅಂತ ಕ್ರಮದ ಕೂಡ ಒಂದು ಸಾಕಷ್ಟು ರೀತಿಯಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈಗ ಬಾರ್ ಮಾಲೀಕರಾಗ್ಲಿ ಅಥವಾ ಸಿಬ್ಬಂದಿ ಈ ಬಗ್ಗೆ ಒಂದು ಸ್ಪಷ್ಟನೆ ನೀಡುವಂತದ್ದಾಗ್ಲಿ ಅಥವಾ ಪೊಲೀಸರು ಕೂಡ ಕ್ರಮ ಕೈಗೊಳ್ಳಲಿಕ್ಕೆ ಮುಂದೆ ಬರ್ತಾ ಇಲ್ಲ. ವಿದ್ಯಾಶ್ರೀ, ಥ್ಯಾಂಕ್ ಯು ರಾಜಪ್ಪ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.